ತುಂಬ ವರ್ಷಗಳಿಂದ ನೀವು ಮಾಡ್ಕೊಂಡು ಬಂದಿರೋ ನ್ಯೂ ಇಯರ್ ರೆಸಲ್ಯೂಷನ್ ಪ್ರತಿ ಸಲ ಫೇಲ್ ಆಗ್ತಾ ಇದೆಯಾ? ಒಂದು ಸ್ಪೆಸಿಫಿಕ್ ಏಮ್ನ ಸೆಟ್ ಮಾಡೋಕ್ಕೆ ಕನ್ಫ್ಯೂಸ್ ಆಗಿದ್ದೀರಾ? ನ್ಯೂ ಇಯರ್ ರೆಸಲ್ಯೂಷನ್ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ವೀಕ್ಷಕರೇ ನಮಸ್ಕಾರ, ಯೂತಿಸಮ್ಗೆ ಸ್ವಾಗತ. ನಮ್ಮಲ್ಲಿ ಹೆಚ್ಚಿನವರು ಈಗ 2025ರಲ್ಲಿ ಮಾಡಿದಂಥ ಮಿಸ್ಟೇಕ್ಸ್ ಅಥವಾ ಫೇಲ್ಯೂರ್ನ 2026ರಲ್ಲಿ ಹೇಗೆ ಸರಿ ಮಾಡ್ಕೋಬೇಕು ಅಥವಾ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಯೋಚನೆಯಲ್ಲಿದ್ದೀವಿ. ಅದೇ ನ್ಯೂ ಇಯರ್ ರೆಸಲ್ಯೂಷನ್. ಹೌದು, ಆ ಟೈಮ್ ಬಂದೇ ಬಿಡ್ತು. ನಾವು ಆಲ್ಮೋಸ್ಟ್ 2025ರ ಕೊನೆ ಹಂತದಲ್ಲಿದ್ದೇವೆ. 2026ನ ವೆಲ್ಕಮ್ ಮಾಡೋಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಸ್ನೇಹಿತರೆ, ಒಂದು ಸರ್ವೆ ಪ್ರಕಾರ ನಮ್ಮಲ್ಲಿ 10ರಲ್ಲಿ 6 ಜನ ನ್ಯೂ ಇಯರ್ ರೆಸಲ್ಯೂಷನ್ಗಳನ್ನ ಮಾಡ್ತಾರೆ. ಆದರೆ 88% ಜನಗಳು ಮೊದಲ 2 ವಾರದಲ್ಲೇ ಅವುಗಳನ್ನ ಬ್ರೇಕ್ ಮಾಡಿಬಿಡ್ತಾರೆ. ಇಡೀ ವರ್ಷ ಹಾಳಾಗೋಕ್ಕೆ ಇಷ್ಟೇ ಸಾಕಲ್ವಾ? ಹಾಗಾದರೆ ಈ ಸಲ ನಾವು ಹೇಗೆ ನಮ್ಮ ನ್ಯೂ ಇಯರ್ ರೆಸಲ್ಯೂಷನ್ನ ಇಂಪ್ರೂವ್ ಮಾಡ್ಕೋಬೇಕು ಹಾಗೂ ಮುಖ್ಯವಾಗಿ ಅದನ್ನು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೂ ಆ ರೆಸಲ್ಯೂಷನ್ಗೆ ಹೇಗೆ ಸ್ಟಿಕ್ ಆನ್ ಆಗಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಯಾಕಂದರೆ ಅರ್ಧಂಬರ್ಧ ವಿಷಯ ತಿಳ್ಕೊಳ್ಳೋದು ಏನು ತಿಳ್ಕೊಳ್ಳದೆ ಇರೋದಕ್ಕಿಂತ ಅಪಾಯಕಾರಿ. ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ಹಾಗೂ ಸಿಂಪಲ್ ಅಡ್ವೈಸ್ ಏನಂದರೆ, ನ್ಯೂ ಇಯರ್ ಪಾರ್ಟಿಲಿ ಕುಡ್ದ ಮತ್ತಲ್ಲಿ ಯಾವುದೇ ನ್ಯೂ ಇಯರ್ ರೆಸಲ್ಯೂಷನ್ನ ಮಾಡ್ಕೋಬೇಡಿ. ಇದೇ ಎಲ್ಲ ಹಾಳಾಗೋಕ್ಕೆ ಮುಖ್ಯ ಕಾರಣ. ಈಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಈ ಸಲ ನ್ಯೂ ಇಯರ್ ರೆಸಲ್ಯೂಷನ್ನ ಸ್ಮಾರ್ಟಾಗಿ ಸೆಲೆಕ್ಟ್ ಮಾಡಿ. ಸ್ಮಾರ್ಟ್ ಅಂದರೆ ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಪೆಸಿಫಿಕ್, ಅಂದರೆ ಸ್ಪಷ್ಟವಾಗಿರಬೇಕು. ಎಂ ಸ್ಟ್ಯಾಂಡ್ಸ್ ಫಾರ್ ಮೆಜರಬಲ್, ಅಂದರೆ ನಿಮ್ಮ ಅಳತೆಗೆ ಸಿಗುವಂಥದ್ದು. ಎ ಸ್ಟ್ಯಾಂಡ್ಸ್ ಫಾರ್ ಅಟೈನಬಲ್, ಅಂದರೆ ಸಾಧ್ಯವಾಗಿರಬೇಕು. ಮೂವಿಯಿಂದ ಇನ್ಸ್ಪೈರ್ ಆಗಿ ಮಿಷನ್ ಇಂಪಾಸಿಬಲ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆರ್ ಸ್ಟ್ಯಾಂಡ್ಸ್ ಫಾರ್ ರಿಲೆವೆಂಟ್, ಅಂದರೆ ಅದು ಸಂಪೂರ್ಣವಾಗಿ ನಿಮಗೆ ಮಾತ್ರ ಸಂಬಂಧಪಟ್ಟಿದ್ದಾಗಿರಬೇಕು. ಟಿ ಸ್ಟ್ಯಾಂಡ್ಸ್ ಫಾರ್ ಟೈಮ್ ಬೌಂಡ್, ಅಂದರೆ ನಿಮಗೆ ಸಿಗುವಂಥ ಟೈಮಲ್ಲಿ ಅದನ್ನು ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಇದನ್ನೆಲ್ಲ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಎಂಡ್ಲೆಸ್ ಗೋಲ್ಗಳನ್ನ ಹಾಕೋಬೇಡಿ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಿ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವಾಗೆಲ್ಲ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್, ಫಿಟ್ನೆಸ್ ಕಾನ್ಷಿಯಸ್ ಜಾಸ್ತಿ ಆಗಿರೋದ್ರಿಂದ ತುಂಬ ಜನ ಜಿಮ್ಗೆ ಹೋಗಬೇಕು ಅಂತನೋ ಅಥವಾ ಎಕ್ಸಸೈಸ್ ಮಾಡಬೇಕು, ರನ್ನಿಂಗ್ ಮಾಡಬೇಕು ಅಂತ ರೆಸಲ್ಯೂಷನ್ ಹಾಕ್ಕೊಂಡಿರ್ತೀರ. ಮೊದಲನೇ ದಿನ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಅದೇ ಎಕ್ಸೈಟ್ಮೆಂಟಲ್ಲಿ ಜಿಮ್ಗೆ ಹೋಗಿ ಎಲ್ಲ ರೀತಿ ವರ್ಕೌಟ್ ಮಾಡ್ತೀವಿ. ಅಥವಾ ಒಂದೇ ದಿನ 10 ಕಿಲೋಮೀಟ್ರ್ ರನ್ನಿಂಗ್ ಮಾಡೋಕ್ಕೆಲ್ಲ ಹೋಗಬೇಡಿ. ನಿಧಾನವಾಗಿ ಸ್ಟಾರ್ಟ್ ಮಾಡಿ. ಮೊದಲು ವಾಕ್ ಮಾಡಿ, ಬಾಡಿನ ಸ್ಟ್ರೆಚ್ ಮಾಡಿ, ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿ. ಸ್ವಲ್ಪ ದಿನ ನಿಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಕೊಡಿ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ಹಾಗೆ ನಿಧಾನವಾಗಿ ಶುರು ಮಾಡಿದ್ದು ಯಾವಾಗಲೂ ಸಕ್ಸಸ್ಫುಲ್ ಆಗುತ್ತೆ. ಇನ್ನು ಈ ಜಿಮ್, ರನ್ನಿಂಗ್, ವಾಕ್ಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಶೂಸ್ ಹಾಗೂ ಕಂಫರ್ಟಬಲ್ ಟೀ ಶರ್ಟ್ಸ್. ಈಗ ಸದ್ಯಕ್ಕೆ ಅಮೆಝಾನಲ್ಲಿ ಆಫರಲ್ಲಿ ತುಂಬ ಕಡಿಮೆ ಬೆಲೆಗೆ ಡಿಸ್ಕೌಂಟ್ ಪ್ರೈಸಲ್ಲಿ ತಗೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಇನ್ನು 2 ದಿನ ಇರೋ ಆಫರ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಒಂದು ವೇಳೆ ನ್ಯೂ ಇಯರ್ ರೆಸಲ್ಯೂಷನ್ಗೆ ನೀವು ಬುಕ್ ಓದೋ ಹವ್ಯಾಸ ಬೆಳೆಸ್ಕೋಬೇಕು ಅಂತಿದ್ರೆ ಅದು ಕೂಡ ಸ್ಲೋ ಆಗೇ ಸ್ಟಾರ್ಟ್ ಮಾಡಿ. ಮೊದಲನೇ ದಿನ ಒಂದೇ ಪೇಜ್ ಓದಿ ಸಾಕು. ಈಸಿಯಾಗಿರೋ ಗುರಿನ ಅಚೀವ್ ಮಾಡಿದಾಗ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹಾಗೂ ದೊಡ್ಡ ದೊಡ್ಡ ಗುರಿಗಳನ್ನ ಅಚೀವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಯಾವ ಬುಕ್ಕಿಂದ ನ್ಯೂ ಇಯರ್ನ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. 3-4 ಒಳ್ಳೆ ಬುಕ್ಸ್ನ ಸಜೆಸ್ಟ್ ಮಾಡಿದ್ದೀನಿ. ಇದು ಕೂಡ ಡಿಸ್ಕೌಂಟ್ ಇದೆ, ಮಿಸ್ ಮಾಡ್ಕೊಳ್ದೆ ಪರ್ಚೇಸ್ ಮಾಡಿ. ಸ್ನೇಹಿತರೆ, ಇನ್ನು ನೀವೇನಾದರೂ ನ್ಯೂ ಇಯರ್ಗೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಬೇಕಾಗಿರೋ ಆಕ್ಸೆಸರೀಸ್ ಯಾವುದು ಅಂತ ತಲೆ ಕೆಡಿಸ್ಕೊಂಡಿದ್ರೆ ಅದಕ್ಕೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಡಿಸ್ಕೌಂಟ್ ಸೇಲಲ್ಲಿ ನಡೀತಾ ಇರೋ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೆಲವೊಂದು ಎಕ್ಸಾಂಪಲ್ನ ಬಳಸ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಯಾವುದೇ ಆಗಿರಲಿ, ಸ್ಮಾರ್ಟ್ ರೂಲ್ಸ್ನ ಫಾಲೋ ಮಾಡೋದು ಮರಿಬೇಡಿ. ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದರೆ, ನಿಮ್ಮ ಗುರಿ ಕಡೆಗೆ ಹೋಗೋದಕ್ಕೆ ಯಾವುದೇ ಒಂದು ಪರ್ಟಿಕ್ಯುಲರ್ ಡೇಗೋಸ್ಕರ ವೆಯ್ಟ್ ಮಾಡಬೇಡಿ. ಒಳ್ಳೆ ಮನಸ್ಸಿಂದ ಒಳ್ಳೆ ಕೆಲಸ ಶುರು ಮಾಡೋಕ್ಕೆ ಒಳ್ಳೆ ದಿನದ ಅವಶ್ಯಕತೆ ಇಲ್ಲ. ಈ ದಿನ, ಈ ಕ್ಷಣನೇ ಉತ್ತಮ ಅಂದ್ಕೊಂಡು ಶುರು ಮಾಡಿ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಹಾಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.